ಎಲ್ರಿಗೂ ನಮಸ್ಕಾರ. ನೋಡಿ, ನಾನು ಬಹಳ ದಿನಗಳಿಂದ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೆ. ಸೊ ಅದರಂತೆ ಇವತ್ತು ಕಣಗಲ್ ಗ್ರಾಮಕ್ಕೆ ಆಗಮಿಸಿರ್ತೀನಿ. ಸೊ ಪುಟ್ಟಣ್ಣ ಕಣಗಲ್ ಅವರ ಒಂದು ನಿವಾಸದ ಮುಂದೆ ಇದ್ದೀನಿ. ಸೊ ದಯವಿಟ್ಟು ಈ ಒಂದು ಪುಟ್ಟಣ್ಣ ಕಣಗಲ್ ಅವರ ನಿವಾಸ ಏನಿದೆ ಇದರ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ತಮ್ಮಲ್ಲಿ ಒಂದು ಮನವಿಯನ್ನು ಹಾಕೊಳ್ತೀನಿ. ಈಗಾಗಲೇ ನಾವು ಈ ಒಂದು ಕಣಗಲ್ ಗ್ರಾಮಕ್ಕೆ ಯಾವ ರೀತಿ ಬರಬೇಕು ಅಂತಕ್ಕಂಥ ಒಂದು ಸಂಕ್ಷಿಪ್ತವಾದ ಒಂದು ಡೀಟೇಲನ್ನು ನೀಡಿರ್ತೀನಿ. ಸೊ ನಾವು ವೀಕ್ಷಣೆ ಮಾಡ್ಬೋದು ಬಂಧುಗಳೇ. ನೋಡಿ, ಪುಟ್ಟಣ್ಣ ಕಣಗಲ್ ಅವರ ಒಂದು ನಿವಾಸ ಯಾವ ರೀತಿ ಹಳಿದೋಗಿದೆ ಅಂತಕ್ಕಂಥದ್ದನ್ನ ನಾವು ವೀಕ್ಷಣೆ ಮಾಡ್ಬೋದು. ಸೊ ಏನು ನಮ್ಮ ಸಾಹಸಸಿಂಹ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನು ಕರ್ನಾಟಕಕ್ಕೆ ಪರಿಚಯ ಮಾಡಿಸುವುದರ ಮೂಲಕ ವಿಶ್ವವಿಖ್ಯಾತಿ ಪ್ರಖ್ಯಾತಿಯನ್ನು ಪಡೆದಂತಹ ಒಂದು ಹೆಗ್ಗಳಿಕೆ ನಮ್ಮ ಪ್ರಧಾನ ನಿರ್ದೇಶಕರು, ಒಬ್ಬ ಮಹಾನ್ ಸಾಧಕರು ಅಂತ ಹೇಳ್ಬಹುದು. ಸೊ ಪುಟ್ಟಣ್ಣ ಕಣಗಲ್ರವರಿಗಿದೆ ಅಂತ ಹೇಳ್ಬೋದು. ಸೊ ಅವರ ಒಂದು ನಿವಾಸ ಇವತ್ತು ಕಣಗಲ್ ಗ್ರಾಮದಲ್ಲಿ ಈ ರೀತಿ ನೋಡಲಿಕ್ಕೆ ಬಹಳ ಅಸಮಾಧಾನ ಆಗುತ್ತೆ. ಇಲ್ಲಿ ಹಿರಿಯರಿದ್ದಾರೆ, ಯಜಮಾನರಿದ್ದಾರೆ. ಸೊ ಅವ್ರ ಹತ್ರ ಒಂದಷ್ಟು ಮಾಹಿತಿಯನ್ನು ಪಡಿತೀನಿ, ದಯವಿಟ್ಟು ನಿರೀಕ್ಷಿಸಿ. ಸ್ವಾಮಿ ನಮಸ್ಕಾರ. ನಮಸ್ಕಾರ. ಹೇಳಿ. ಹೆಸರು ಹೇಳಿ ತಮ್ಮದು? ಮಂಜುನಾಥ್ ಶಾಸ್ತ್ರಿ ಕಣಗಾಲ್. ಮಂಜುನಾಥ್ ಶಾಸ್ತ್ರಿ ಅವರು. ನೀವು ನಿಮ್ಗೆ ತಿಳಿದಂಗೆ ಗುರುಗಳೇ, ಈಗ ಕಣಗಾಲ್ ಗ್ರಾಮ ಏನಿಲ್ಲಿ ಪುಟ್ಟಣ್ಣವರ ಒಂದು ನಿವಾಸ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಇಲ್ಲಿ ಎಷ್ಟು ವರ್ಷಗಳ ಕಾಲ ಅವ್ರು ಇದ್ರು? ಅವರು ಚಿಕ್ಕ ಬಾಲ್ಯದಲ್ಲೇ ಇಲ್ಲಿಂದ ಹೊರಟ್ಬಿಟ್ರು. ಬಾಲ್ಯದಲ್ಲೇ ಹೊರಟ್ಬಿಟ್ರು. ಇಲ್ಲಿ ವಾಸಿಸಿದ ದಿನಗಳು, ಇಲ್ಲಿ ವಾಸಿಸಿದ ದಿನ ಕೆಲವು 7 ವರ್ಷ ಇದ್ರೇನೋ, ನನಗೆ ಜ್ಞಾಪಕ ಇದೆ ಅಷ್ಟೇ. 7 ವರ್ಷ. ನಮಗೆ ತಿಳುವಳಿಕೆ, ಅವರ ಜನ್ಮ ಸ್ಥಳ ಇದೆ. ನಮಗೆ ತಿಳುವಳಿಕೆ ಬರೋದಕ್ಕೆ ಅವ್ರು ಈ ಊರಲ್ಲಿ ಇತ್ತಿಲ್ಲ. ಬರ್ತಾ ಇದ್ರು. ಯಾವಾಗ ತಾಯಿ ಇಲ್ಲೇ ಇದ್ರು, ತಾಯಿಯವ್ರಿದ್ರ, ವಯಸ್ಸಾದ ತಾಯಿ ಇದ್ರು. ಅವ್ರು ನೋಡಕ್ ಆಗಾಗ್ಗೆ ಪದೇ ತಾಯಿ ನೋಡಕ್ಕೆ ಬರ್ತಾ ಇದ್ರು. ಅವರು ತಾಯಿಯವ್ರು ನೋಡಕ್ ಬರ್ತಾ ಇದ್ರು. ತಮ್ಮನು ಇದ್ರು, ಒಬ್ರು ತಮ್ಮ ಇದ್ರು. ಆಗೋದು. ಈಗ ಅವ್ರ ಹೆಸರು ಗೊತ್ತಾ? ಅವರು SR ನರಸಿಂಹಯ್ಯ ಅಂತ ಹೇಳಿ. ನರಸಿಂಹಯ್ಯ ಅವರು. SR ಪುಟ್ಟಣ್ಣನ ತಮ್ಮ SR ನರಸಿಂಹಯ್ಯ ಅಂತ. ಅವರು ಈ ಬೆಂಗಳೂರಿಗೆ ಹೋಗಿ ಮಗಳ ಮನೇಲಿ ಇದ್ರು, ಅಲ್ಲಿ ಎಕ್ಸ್ಪೈರ್ಡ್ ಆಗೋದ್ರು. ಅವರು ಮಿನಿಮಮ್ ನಿಯರ್ಲಿ 1 ವರ್ಷ ಹತ್ರ ಆಗೋಯ್ತು. ಅವರು ಪುಟ್ಟ ನರಸಿಂಹಯ್ಯ ಹೋಗಿ. ಈಗ ಗುರುಗಳೇ, ನೀವು ನೋಡಿದಿರಿ ಪುಟ್ಟಣ್ಣ ಕಣಗಲ್? ಅಯ್ಯೋ ನಮ್ಮ ಮದುವೆಗೆಲ್ಲ ಓಡಾಡಿದ, ಮದುವೆಗೆಲ್ಲ ಬಂದಿದ್ದಾರೆ ಅವರು. ಪುಟ್ಟಣ್ಣವರು ಹೆಂಗಸರು ಎಲ್ಲ ನಮ್ಮ ಮದುವೆಗೆಲ್ಲ ಬಂದು ನಾವು ಪ್ರೆಸೆಂಟೇಶನ್ ಕೊಟ್ಟು ಎಲ್ಲ ಮಾಡಿದ್ದಾರೆ. ಅದ್ಭುತ. ತುಂಬಾ ಅವರು ಬಂದ್ರೆ ಜಗಲ್ ಮೇಲೆ ಕೂತ್ಕೊಳ್ಳೋರು. ಎಲ್ಲಿ? ಯಾವ ಜಗಲಿ ಮೇಲೆ? ಇದೇ ಜಗಲಿ ಮೇಲೆ ಕೂತ್ಕೊಳ್ಳೋರು. ಚಾಪೆ ಹಾಕೊಂಡು ಸಿಗರೇಟ್ ಹಚ್ಕೊಂಡು ಕೂತ್ಕೊಂಡ್ಬಿಡೋರು. ಸಿಗರೇಟ್ ಅವರು ಯಾರು ಬಂದ್ರು, ಒಬ್ಬ ಬಡವ, ತುಂಬಾ ಬಡವ ಇದ್ರು ಬಂದ್ರು, ಅಯ್ಯ ಚೆನ್ನಾಗಿದ್ಯಪ್ಪ, ಎಷ್ಟು ಜನ ಮಕ್ಕಳು, ನಿಂಗೆ ಏನ್ ಮಾಡ್ತಾರೆ ನಿಮ್ಮ ಮಕ್ಕಳು, ಪ್ರತಿಯೊಬ್ಬರು ಪ್ರಶ್ನೆ ಮಾಡಿ ಕೇಳೋರು. ಇಲ್ಲಿ ಜಗಲ್ ಮೇಲೆ ಕೂತ್ಕೊಂಡು ಎಲ್ಲಾರು ಇಲ್ಲಿ ಓಡೋರನ್ನ ಕೇಳೋರು. ಅವರು ಎಲ್ಲಾರು ಯೋಗಕ್ಷೇಮ ಕುಶಲೋಪರಿ ವಿಚಾರಿಸೋರು. ಅಂದ್ರೆ ನಮ್ಮ ಈ ಹಿಂದೆ ಇದ್ದಂತಹ ಏನೋ ವಯೋವೃದ್ಧರು ಅಂದ್ರೆ ಹಳೆಬ್ರಿಗೆ ಎಲ್ರಿಗೂ ಪುಟ್ಟಣ್ಣ ಕಣಗಲ್ ಚಿರುಪರಿಸಿದ್ರು. ಹೌದಾ? ಪುಟ್ಟಣ್ಣ ಕಣಗಲ್ ಎಲ್ಲ ಸಣ್ಣಗೆ ಒಂದು ಸೊಪ್ಪು ಮಾರೋರು ಮಾತಾಡ್ಸೋ ಪ್ರೀತಿಯಿಂದ. ಅಂದ್ರೆ ಗರ್ವ ಅಹಂಕಾರ ಏನು ಇತ್ತು? ದೊಡ್ಡ ನಿರ್ದೇಶಕ ನಾನು, ಇವ್ರನ್ನೆಲ್ಲ ಮಾತಾಡುವ ಅವೆಲ್ಲ ಏನೂ ಇತ್ತಿಲ್ಲ. ಸಣ್ಣ ಒಬ್ಬ ಅಲ್ಪ ಬಡವ, ತುಂಬಾ ಬಡವರಾದ್ರು ಅಯ್ಯ ಬಾಪ ಅಂತ ಕರೆದು ಗೌರವದಿಂದ ಮಾತಾಡೋದು. ಅದ್ಭುತ. ಆತ ದೊಡ್ಡ ಗುಣ. ಅಂದ್ರೆ ಗುರುಗಳೇ, ಅವರು ಬಾಲ್ಯದಲ್ಲಿ ಈ ಒಂದು ಊರನ್ನು ಬಿಟ್ಟು ಹೋಗ್ತಾರೆ. ಅಂದ್ರೆ ಕೆಲಸದ ಮೇಲೆ ಹೋಗೋದು, ಕೆಲಸದ ಬೇಸಿಕ್ ಮೇಲೆ. ಅವರು ನೋಡಿ, ಅವರು ಅಷ್ಟೊಂದು ವಿದ್ಯಾಭ್ಯಾಸವನ್ನು ಮಾಡ್ಲಿಲ್ಲ. ಅವರು ಏನು ಮಹಾ ಬುದ್ಧಿಶಕ್ತಿ ಇತ್ತು ಅವ್ರಿಗೆ. ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವ್ರ ಅಣ್ಣ. ಸಾಹಿತಿ ಪ್ರಭಾಕರ್ ಶಾಸ್ತ್ರಿ ಗೊತ್ತಿದೆ, ನೀವು ಹಾಡುಗಳೆಲ್ಲ ಬರ್ದಿದ್ದಾರೆ, ಕೇಳಿರ್ಬೋದು ನೀವು. ಅಷ್ಟೊಂದು ಅಭಿಮಾನಗಳಾದ್ಮೇಲೆ ತುಂಬಾ ಕೇಳಿರ್ತೀವಿ ಅವ್ರ ಬಗ್ಗೆ. ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅಂದ್ರೆ ಒಳ್ಳೆ ಸಂಸ್ಕೃತ ಜ್ಞಾನ ಭಂಡಾರ. ಅವ್ರು ಏನಾಗಬೇಕು? ಅವ್ರ ಅಣ್ಣನೇ. ಅಣ್ತಮ್ಮಂದ್ರು. ಅದ್ಭುತ. ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ, ಕಣಗಾಲ್ ಪುಟ್ಟಣ್ಣ ಅವರು ಸಾಹಿತಿಗಳಾದ್ರು, ನಿರ್ದೇಶಕರಾದ್ರು. ಈಗ ನನ್ಗೆ ಸ್ಟಾರ್ಟಿಂಗ್ ಹೇಳಿದ್ರಿ, ಬಾಲ್ಯದಲ್ಲಿ ಅವ್ರು 7 ವರ್ಷ ಇದ್ದಾಗಲೇ ಹೊರಟ್ಬಿಟ್ರು ಅಂತ. ಅಂದ್ರೆ ಅವ್ರು ಹುಟ್ಟು ಬೆಳೆದಂತಹ ಮನೆ ಇದೇನೆ. ಅವ್ರು ಬೆಳೆದ್ರು. 7 ವರ್ಷ ಆದ್ಮೇಲೆ ಅವ್ರು ಇಲ್ಲಿಂದ ಮೈಸೂರು, ಬೆಂಗಳೂರು ಹಾಗೆ ಪಾಪ ಉದ್ಯೋಗ ಆರಿಸ್ಕೊಂಡು ಅವರು ಹೊರಟ್ಬಿಟ್ರು. ಅವರು BR ಪಂತ್ಲು ತಲುಪಿದ್ರು. ಅಂದ್ರೆ ಮಡ್ರಾಸಲ್ಲಿ. ಆ ಮಡ್ರಾಸ್ ತಲುಪಿದಾಗೆ ಅವರು ಒಬ್ರು ದೊಡ್ಡ ನಿರ್ದೇಶಕರಾಗಿದ್ದು ನನಗನ್ಸುತ್ತೆ. ಯಾಕೆಂದ್ರೆ BR ಪಂತ್ಲು ಬಹಳ ಹೆಸರುವಾಸಿ ಅವರು. ನಿಮಗೆ ಗೊತ್ತು BR ಪಂತ್ಲು. ಆ BR ಪಂತ್ಲು ಹತ್ರ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡ್ತೀವಂತೆ ಇವರು. ನಿರ್ದೇಶಕರಾಗಿ ಕೆಲಸ ಮಾಡುವಂತ ಸಹಾಯ ಮಾಡೋದಂತ ಅವರು. ಮುಂದೆ ಬರ್ಬೇಕಾದ್ರೆ ಅವ್ರ ಕಾರಣ. ಆಮೇಲೆ ಅವ್ರು ಮುಂದೆ ಬಂದಿದ್ದಕ್ಕೆ ಅವ್ರು 10,000 ಜನ ಮುಂದಕ್ಕೆ ತಂದ್ರು.
ಖಂಡಿತ. ನಿಜವಾಗ್ಲು ಇವ್ರು ಅವ್ರು ಜ್ಞಾಪಿಸ್ಕೊಂತಿಯಾರೋ ಬಿಟ್ಟಿಯೋ ಸೆಕೆಂಡ್ರಿ. ಹೌದು ಹೌದು ಪುಟ್ಟಣ್ಣವರಿಂದ 4-6 ಜನ ಅನುಕೂಲ ಪಡೆದ್ರು. ಖಂಡಿತ ಶ್ರೀನಾಥ್ ಅವರು, ಹೌದು ಅವ್ರ ಅಣ್ಣ ಇವರು CR ಸಿಂಹ ಅವರು, ಇವರು ಸುಂದರ ಕೃಷ್ಣ ಅರಸು, ಹೌದು ಅವ್ರಿಗೆಲ್ಲ ಗುರ್ತೇ ಇರ್ತಿತ್ತಿಲ್ಲ. ಗೊತ್ತೇ ಇತ್ತು. ಈಗ ಸಾವಿರಾರು ಜನ ಹುಟ್ಟುತ್ತಾರೆ, ಸಾವಿರ ಜನ ಸಾಯ್ತಾರೆ. ಎಲ್ಲಾರು ಯಾರು ಗೊತ್ತಾಗಲ್ಲ. ಹೇಗೆ ಗುರ್ತಿಸೋದು ಅವ್ರು ಪ್ರತಿಭೆ ಮೇಲೆ ಗುರ್ತು ಮಾಡೋದು. ಹೌದು ಹೌದು. ಈಗ ವಿಷ್ಣುವರ್ಧನ್ ಎಂಥ ವಿಷ್ಣುವರ್ಧನ್ ಅದು ನಿಜವಾದ ನೀವು ಬಹಳ ನಿಮಗೆ ಪ್ರೀತಿ ವಿಷ್ಣುವರ್ಧನ್ ಮಾಡಿ ಪರಿಚಯಿಸ್ತವ್ರು. ವಿಷ್ಣುವರ್ಧನ್ ಎಂಥ ವಿಷ್ಣುವರ್ಧನ ನಿಜವಾದ ಅವ್ನು ಬದುಕಿದ ಎಲ್ಲಾ ಸ್ಟಾರ್ಗಳು ಆಪೋಷಣ ತಗೊಳ್ಳೋನು. ಡೈರೆಕ್ಟ್ರು ಅಷ್ಟೇ, ಪುಟ್ಟಣ್ಣ ಅಷ್ಟೇನೆ. ಅವ್ರು ಇನ್ನೊಂದು 4 ವರ್ಷ ಇದ್ರೆ ಬೇರೆ ನಿರ್ದೇಶಕರನ್ನೆಲ್ಲ ಆಪೋಷಣ ಬಿಡೋರು ಅಂತ. ಮಣ್ಣಿರತ್ನ ಮಾತ್ರ ಬೇಸ್ ಅಂತ ತಟ್ಟಿಸ್ಕೊಂಡಿದ್ದವ್ರು ಎಲ್ಲ. ಅದ್ಭುತನೇ ಅದ್ಭುತ ಸ್ವಾಮಿ. ಎಲ್ಲ ಸರಿ. ಈಗ ಪುಟ್ಟಣ್ಣ ಕಣಗಲ್ ಅವ್ರ ಬಗ್ಗೆ ನಾವು ಹೇಳಲು ಪದಗಳೇ ಸಾಲದು. ಅಂತಹ ಅದ್ಭುತವಾದ ಒಂದು ನಿರ್ದೇಶಕರು, ನಮ್ಮ ಕರ್ನಾಟಕದ ಒಂದು ಹೆಗ್ಗಳಿಕೆಯನ್ನ ತಂದಂತವ್ರು. ಇಲ್ಲಿ ಬಹಳ ಬಹಳ ಅಸಮಾಧಾನ ಏನಪ್ಪಾ ಅಂದ್ರೆ ಈ ಮನೆ ನೋಡೋದು ಗುರುಗಳೇ. ಈ ಮನೆ ನೋಡಕ್ಕೆ ಮನೆ ಶಿಥಿಲವಾಗಿ ಹೋಗಿದೆಯಲ್ಲ, ಏನ್ ನೋಡ್ತೀರಿ? ಏನು ನೋಡೋಂಗೆ ಇಲ್ಲ, ಎಲ್ಲ ಶಿಥಿಲವಾಗಿ ಹೋಗಿದೆ. ಇಲ್ಲಿ ಏನಿದೆ, ಏನ್ ಸೇರ್ಕೊಂಡಿದೆ ಗೊತ್ತಾಗ ನೋಡ್ಕೊಂಡು ಹೋಗಿ. ಹಾವು ಹಲ್ಲಿ ಏನ್ ಬೇಕಾಗಿರ್ಬೋದು ಮನೆ ಒಳಗೆ ನೋಡ್ಕೊಂಡು ಹೋಗಿ. ನೋಡೋಣ ನೋಡೋಣ. ಓಕೆ ಓಕೆ, ನೋಡೋಣ ನೋಡೋಣ. ಹಾವು ಹಲ್ಲಿಗಳಿರ್ತಾವ, ಎಲ್ಲ ಇದೆ. ಏನ್ ಬೇಕಾಗಿದೆ ಇದೆ, ಏನ್ ಬೇಕಾಗ. ಯಾಕಂದ್ರೆ ವಾಸ ಇಲ್ಲ, ಪಾಲ್ ಬಿದ್ದಿರೋ ಮನೆ ಆಗ್ಬಿಟ್ಟಿದೆ. ಹೌದು, ಅದರಿಂದ ಏನ್ ಬೇಕಾಗಿರ್ಬೋದು. ನಾವು ಕೇಳ ನಮ್ಮ ಡ್ಯೂಟಿ. ಅವ್ರದೇ 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 ನೋಡಿ. ಇವರು ಪುಟ್ಟಣ್ಣವರ ಗುರುಗಳೇ. ಯಾರು ಇವರು? ಅವರೇ ಪುಟ್ಟಣ್ಣವರು. ಇವ್ರ್ಯಾ? ಫಸ್ಟ್ ಒನ್. ಇವ್ರ ಪಕ್ಕದಲ್ಲಿರೋರು ಪಕ್ಕ ಇಲ್ಲಿದೆ ನೋಡ್ರಿ ಇಲ್ಲಿ. ಅವ್ರ ತಾಯಿ ಇವರು. ತಾಯಿಯವರ? ಪುಟ್ಟಣ್ಣ ತಾಯಿ ಸುಬ್ಬಮ್ಮನವ್ರು ಅಂತ ಹೇಳಿ. ಅವರು ಸುಬ್ರಹ್ಮಣ್ಯ ರಾಮಸ್ವಾಮಯ್ಯ ಅಂತ. ಬಂಧುಗಳೇ ನೋಡಿ, ಗುರುಗಳೇ ಒಂದೇ ನಿಮಿಷ, ಒಂದೆರಡು ವಾಯ್ಸ್ ಹಾಕ್ಬಿಡ್ತೀನಿ. ಮಖ ನೋಡಿ ನೋಡಿ. ನಾವು ಏನ್ರಿ ಇದು ವ್ಯವಸ್ಥೆಗಳು ನಮ್ದು? ನಮ್ಮ ಕರ್ನಾಟಕ ಸರ್ಕಾರ ಏನ್ರಿ ಕಲಾವಿದರುಗಳಿಗೆ ಕೊಡ್ತಕ್ಕಂಥ ಗೌರವ ನೋಡ್ರಿ ಹೆಂಗಿದೆ. ಇವತ್ತು ಪುಟ್ಟಣ್ಣ ಕಣಗಲ್ ಮನೆ ಒಬ್ರು ನಿರ್ದೇಶಕ ಅನ್ನ ತಿನ್ನಕ್ಕೆ ದಾರಿ ತೋರಿಸ್ಕೊಟ್ಟವ್ರು. ಸೊ ಏನ್ರಿ ಇದು? ಬಹಳ ನೋವಾಗುತ್ತೆ ಈ ಮನೆಗಳು ನೋಡಿದ್ರೆ. ಇದೇನ್ರಿ ಇದು ಅವ್ಯವಸ್ಥೆ? ಸಾವಿರಾರು ಜನಕ್ಕೆ ಅನ್ನವನ್ನ ಹಾಕಿ, ಸಾವಿರಾರು ಜನಕ್ಕೆ ಮನೋರಂಜನೆಯನ್ನ ನೀಡಿ ಬದುಕೋ ಮಾರ್ಗವನ್ನ ತೋರಿಸ್ತಂತ ಒಂದು ಹೆಗ್ಗಳಿಕೆ ಪುಟ್ಟಣ್ಣ ಕಣಗಲ್. ಮನೆ ಇವತ್ತು ಧೂಳು ಇಟ್ಕೊಂಡು ಪಾಳು ಬಿದ್ದು ಕೂತಿದೆ ಅಂದ್ರೆ ನೋಡಿ, ನಮ್ಮ ಸರ್ಕಾರ ಗಮನ ಹರಿಸಿರೋ ನಿರ್ದೇಶನ ಇದು. ನೋಡ್ರಿ, ಯಜಮಾನ್ರು ಹೇಳ್ತಾ ಇದಾರೆ, ಎಷ್ಟು ಬೇಸರವನ್ನ ವ್ಯಕ್ತಪಡಿಸ್ತಾ ಇದಾರೆ ಗ್ರಾಮಸ್ಥರು. ನಮ್ಮ ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸಿಲ್ಲ, ಬೇಜಾರಾಯ್ತು. ಸೊ ದಯವಿಟ್ಟು ಏನು ನಮ್ಮ ಪುಟ್ಟಣ್ಣ ಕಣಗಲ್ ಅವರ ನಿವಾಸದ ಇನ್ನೂ ಹೆಚ್ಚಿನ ವಿಡಿಯೋಗಳ ಪ್ರಸಾರ ಮಾಡ್ತೇನೆ. ದಯವಿಟ್ಟು ಮುಂದಿನ ವಿಡಿಯೋ ವೀಕ್ಷಣೆ ಮಾಡಿ ಅಂತ. ಸೊ ಈ ಒಂದು ಕಣಗಲ್ ಗ್ರಾಮ, ಪುಟ್ಟಣ್ಣ ಕಣಗಲ್ ಅವರ ನಿವಾಸದ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ಬನ್ನಿ. ಎಲ್ಲಾರು ಬಂದ್ಬಿಡೋರು ಡ್ರೆಸ್ ಮಾಡ್ಕೊಂಡು ಅವ್ರು ತಗೊಳ್ತಿದ್ರು ಸಿನಿಮಾಕ್ಕೆ. ಬೇಡಮ್ಮ, ನೀವು ಓದ್ ತೊಂದರೆ ಆಗಿದ್ಯಾ, ನಾವು ಸಹಾಯ ಮಾಡ್ತೀನಿ, ಬುದ್ಧಿ ಹೇಳಿ ಕಳ್ಸೋರು. ಸಿನಿಮಾ ರಂಗ ಒಳ್ಳೇದಲ್ಲ, ಚೆನ್ನಾಗಿಲ್ಲ, ನೋಡಕ್ ಸ್ಕ್ರೀನ್ ಮಾತ್ರ ಚೆನ್ನ ಅಷ್ಟೇ, ಮಾತ್ರ ಚೆನ್ನ. ಎಲ್ಲ ಹೆಣ್ಮಕ್ಳೆಲ್ಲ ಬಂದ್ಬಿಡೋರು. ನಮ್ಗೆ ಒಂದು ಚಾನ್ಸ್ ಕೊಡಿ, ಅವಕಾಶ ಕೊಡಿ ಅಂತ. ಈ ಕಣಗಲ್ ಅವರು ಸುಮಾರು ಜನ ಬಂದು ಕೇಳೋರು. ಹೌದಾ? ಬರ್ಬೇಡ, ನೀವು ಓದ್ಬೇಕಾ, ಓದ್ ಬುದ್ಧಿವಂತ ಆಗು, ಹೌದು, ಕೆಲಸ ಮಾಡ್ಕೊ, ಸಹಾಯ ಬೇಕಾ, ನನ್ನ ಕೈ ಆದಷ್ಟು ಮಾಡ್ತೀನಿ. ಆದ್ರೆ ಸಿನಿಮಾ ರಂಗ ಬರ್ಬೇಡ, ಇದರಿಂದ ಶ್ರೀನಾಥ್ ಇದಾರಲ್ಲ, ಅವರು ಎಲ್ಲ ಇದರಿಂದಾನೇ ಪುಟ್ಟಣ್ಣನವರಿಂದ ಮುಂದೆ ಬಂದಿದ್ದು. ಶ್ರೀನಾಥ್ ಅವರು ಅಂಬರೀಶ್, ವಿಷ್ಣುವರ್ಧನ್ ಮುಂದೆ ಸರ್. ಇದು ಅದರಿಂದ ಯಾರಿಂದ ನಮ್ಮ ಕಣಗಲ್ಗೆ ಎಲ್ಲಿಂದ ಒಂದು ಸ್ವಲ್ಪ ಉಪಕಾರ ಆಗಿಲ್ಲ ಅವರಿಂದ. ನಾವು ಯಾರೇ ನಮಗೆ ಗೊತ್ತಿಲ್ಲ, ಅವರು ವೈಯಕ್ತಿಕ ಸಹಾಯ ಮಾಡಿರ್ಬೋದು. ಅವ್ರ ಫ್ಯಾಮಿಲಿ ಅವ್ರು ತುಂಬಾ ಕಷ್ಟಕ್ಕೆ ಸಿಕ್ಬಿಟ್ರು ಬೆಂಗಳೂರಲ್ಲಿ. ಹೌದಾ? ತುಂಬಾ ಕಷ್ಟಪಟ್ಟಿದ್ದಾರೆ ಪಾಪ. ಹೆಂಗಸರು ಅಲ್ಲ, ಪುಟ್ಟಣ್ಣ ಅವ್ರ ಮಕ್ಕಳು ಎಲ್ಲ ಕಷ್ಟಪಟ್ಟಿದ್ದಾರೆ. ಆ ಸಮಯದಲ್ಲಿ ಅವ್ರ ಕೈ ಸಹಾಯ ಮಾಡಿದ್ದಾರೆ.
ಮಾಡಿದ್ದಾರೆ ಮಾಡಿ ಹೇಳೋಂಗಿಲ್ಲ. ಛೇ 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 ಇಲ್ಲ ನಮ್ಗ್ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ಇಲ್ಲ ಈಗ ನೋಡ್ರಿ ಯಾರಿಂದ ಏನ್ ಸಹಾಯ ಆಗಿದೆ ನಮ್ಗೆ ಗೊತ್ತಿಲ್ಲ. ಕಲಾವಿದ್ರ ಜೊತೆ ಏನೋ ಒಂದು ಅವ್ರ ಅನ್ಯತೆ ಇರುತ್ತೆ ಆದ್ರೆ ಈ ಸರ್ಕಾರಗಳು ಏನಾಗ್ಬಿಡ್ತು ಕೃತಜ್ಞತೆ ಯಾವತ್ತೂ ಇರುತ್ತೆ. ಅವರಿಂದ ಅನ್ನ ತಿಂತೀವಿ ಒಬ್ಬ ಅವರಿಂದ ಹೆಸರು ಆಗ್ಬೋದು. ಖಂಡಿತ ಗುರುಗಳೇ ಖಂಡಿತ ಇರುತ್ತೆ. ಖಂಡಿತ 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 ಏನ್ ನಡೆದಿದೆ ನಮಗ್ ಗೊತ್ತಿಲ್ಲ. ನಿಜಾನೇ ನಿಜ ನಮ್ಗೆ ಗೊತ್ತಿಲ್ಲ ಹೇಳ್ಬಾರ್ದು. ಹೌದು 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 ಅವ್ರೇನು ನೋಡಿ ಮಾಡ್ತಾರೆ, ನಾವ್ ಹೆಂಗ್ ಹೇಳಕ್ ಸಾಧ್ಯ? ನಾನು ಬಹಳ ದಿನಗಳಿಂದ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೆ. ಸೊ ಪುಟ್ಟಣ್ಣ ಕಣಗಾಲ್ ಅವರ ಒಂದು ಗ್ರಾಮ ಇಲ್ಲಿದೆ ಅಂತ ಕೇಳ್ಪಟ್ಟಿದೆ ಅಷ್ಟೇ, ಬಟ್ ಇಲ್ಲಿ ಬರಬೇಕು ಅಂತ ಸುಮಾರು ಫೋಟೋಗಳು ಇತ್ತು, ಎಲ್ಲ ಹಾಳು ಮಾಡ್ಬಿಟ್ಟಿದ್ದಾರೆ. ನಮ್ಗೆ ಯಾವತ್ತೂ ಅನ್ಸಿರ್ಲಿಲ್ಲ. ಸೊ ಏನೋ ಆಕಸ್ಮಿಕವಾಗಿ ನಮಗೆ ಅಯ್ಯೋ ಸ್ವಲ್ಪ ಹತ್ತಕ್ಕೂ ಭಯ ಹಾವುಗಳಿರುತ್ತೆ ಅಂದ್ಬಿಟ್ರು ಯಜಮಾನ್ರು. ಅದೊಂದು ಹಾಂ ಹೋಗ್ಬೋದಾ ಗುರುಗಳೇ ಇದೆ ಗೊತ್ತಿಲ್ಲ. ನಾವ್ ಇವತ್ತೇ ಕಾಲದಲ್ಲಿ ಇರ್ತೀವಲ್ಲ. ಅಯ್ಯಪ್ಪ ನೋಡ್ರಿ ಇವತ್ತು ನಾವು ಪುಟ್ಟಣ್ಣ ಕಣಗಾಲ್ ಅವರ ನಿವಾಸವನ್ನು ಈ ರೀತಿ ನೋಡ್ಲಿಕ್ಕೆ ಸಿಗುತ್ತೆ. ಚೇರ್ ನೋಡ್ರಿ ಪಾಪ ಅವ್ರು ಕೂತ್ಕೊತಿದ್ದ ಚೇರ್ ಏನೋ ಇದು. ಎಷ್ಟು ಅಸಮಾಧಾನ ಆಗುತ್ತೆ. ಬಹಳ ಬೇಜಾರಾಗುತ್ತೆ. ಯಾವ ರೀತಿ ಒಳ್ಳೆ ಮಹಾರಾಜರು ಚೇರ್ ಇದ್ದಂಗೆ ಅದಲ್ಲಪ್ಪ ಅದು. ಛೇ ನೋಡ್ರಿ ಇದು ಪುಟ್ಟಣ್ಣ ಕಣಗಾಲ್ ಅವರ ನಿವಾಸ. ಸೊ ಇದರಲ್ಲಿ ಈ ಗ್ರಾಮಸ್ಥರ ಒಂದು ಬೇಸರ ಯಾವ ರೀತಿ ಇದೆ ಅಂದರೆ, ಸ್ವಾಮಿ ಬರ್ತಾರೆ, ಹಲವಾರು ಜನ ಬರ್ತಾರೆ, ವಿಡಿಯೋ ಮಾಡ್ಕೊತಾರೆ, ಹೊರಟೋಗ್ತಾರೆ, ಆದರೆ ಇಲ್ಲಿ ಯಾವುದೇ ತರಹದ ಅಭಿವೃದ್ಧಿಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸೊ ಈ ಒಂದು ಕಣಗಾಲು ಗ್ರಾಮ ನೋಡಿ ಇಷ್ಟೊಂದು ಪ್ರಖ್ಯಾತಿಯನ್ನು ಪಡೆಯಲು ಪುಟ್ಟಣ್ಣವರು ಎಷ್ಟು ಸಾಧನೆಗಳನ್ನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನಾವು ನೀವು ಗಮನಿಸ್ಬೋದು. ಚಿತ್ರಬ್ರಹ್ಮ ಪುಟ್ಟಣ್ಣ ಕಣಗಾಲ್ ಈ ಒಂದು ಟೈಟಲ್ ಮಾತ್ರ ನಾವು ಇಲ್ಲಿ ನೀವು ಮನಸ್ಸಲ್ಲಿ ವಿಜೃಂಭಿಸ್ಬೋದು. ಹೌದು ಹೌದು ಸ್ಕ್ರೀನ್ ಮೇಲೆ ನೋಡ್ಬೋದು ಅಷ್ಟೇ. ಅದನ್ನು ಹೊರತುಪಡಿಸಿದರೆ ಇವ್ರಿಗೆ ಸಿಕ್ಕಿರ್ತಕ್ಕಂಥ ಗೌರವ ಯಾವ ರೀತಿ ಇದೆ. ಇವ್ರು ಯಾರಿರ್ಬೋದು ಸ್ವಾಮಿ? ಹಾಂ ನೋಡಿ ಪುಟ್ಟಣ್ಣ ಕಣಗಾಲ್ ಅವರ ಒಂದು ನಿವಾಸದಲ್ಲಿ ಅವ್ರ ಫೋಟೋಗಳು, ಆಮೇಲೆ ಅವರ ಜೊತೆಯಲ್ಲಿದ್ದಂತಹ ಅವ್ರ ಫೋಟೋಗಳು ಎಲ್ಲವೂ ಸಹ ದಿಕ್ಕಾಫಲ ಆಚೆ ಈಚೆ ಎಲ್ಲ ಕಳ್ಕೊಂಡ್ ಬಿದ್ದಿದೆ. ಸೊ ಈ ಬಲ್ಪು ಯಾವ ಕಾಲದ್ದಪ್ಪ ಇದು? ಈ ಕಾಲದ್ದೇ ಅನ್ಸುತ್ತೆ, ಇತ್ತೀಚೆಗೆ ಆಗಿರೋದು. ನೋಡಿ ಇಲ್ಲೊಂದು ಚಾಪೆ ಬಿದ್ದಿದೆ, ಇಲ್ಲಿ ಒಂದು ಏನದು ಬಿಂದಿಗೆಗಳು, ಇದೊಂದು ಯಾವುದೋ ಒಂದು ಕ್ಯಾನು. ನೋಡ್ರಿ ಈ ರೀತಿಯ ಅವರ ಒಂದು ನಿವಾಸವನ್ನು ನಾವು ನೋಡ್ಬೋದು. ಸೊ ಇದನ್ನೆಲ್ಲ ಯಾಕೆ ನಾನು ಪ್ರೆಸರ್ ಹಾಕಿ ತೋರಿಸ್ತಾ ಇದ್ದೀನಿ ಅಂದರೆ, ನಮ್ಮ ಮಾನ್ಯ ಕರ್ನಾಟಕ ಸರ್ಕಾರ ಸ್ವಲ್ಪ ಗಮನವನ್ನು ಹರಿಸಲಿ ಈ ಒಂದು ಕ್ಷೇತ್ರದ ಒಂದು ಬೆಳವಣಿಗೆಯನ್ನು. ಇಲ್ಲಿ ನೋಡ್ರಿ ಬೇಕಾದ್ರೆ ಇಲ್ಲಿ ಏನಾಗ್ಬಿಟ್ಟಿದೆ ಗೊತ್ತಾ, ಯಾವುದೇ ಒಂದು ಸ್ಥಳಗಳಲ್ಲೂ ಸಹ ಪ್ರವಾಸಿ ತಾಣವನ್ನಾಗಿ ನೈಸರ್ಗಿಕವಾದಂತಹ ಸ್ಥಳಗಳನ್ನು ಅಭಿವೃದ್ಧಿಪಡಿಸಿ ಅಲ್ಲಿ ಯಾವುದೇ ತರಹದ ಸೂಕ್ತವಾದ ವ್ಯವಸ್ಥೆಗಳನ್ನು ಕೊಡದೆ ಈ ಪ್ರಾಣಹಾನಿ ಮಾಡ್ತಕ್ಕಂಥ ಒಂದಷ್ಟು ಪ್ರವಾಸಿ ತಾಣಗಳನ್ನು ಸೃಷ್ಟಿಸ್ತಾರೆ. ಅದನ್ನೆಲ್ಲ ಹೊರತುಪಡಿಸಿ ದಯವಿಟ್ಟು ಇಂತಹ ಒಂದು ಸಾಧಕರ ಮನೆಗಳನ್ನು ಒಂದು ಮ್ಯೂಸಿಯಂ ಥರ ಮಾಡಿ ಇದರಿಂದ ಜನಗಳಿಗೆ ಒಂದಷ್ಟು ಹೊಸತನವನ್ನು ತೋರ್ಪಡಿಸಿ ಇಲ್ಲಿ ಆಗಿರ್ತಕ್ಕಂಥ ಸಾಧನೆಗಳನ್ನು ಮತ್ತಷ್ಟು ಪ್ರಗತಿಗೊಳಿಸಿ ತೋರಿಸಿದ್ರೆ ಎಷ್ಟೋ ಜನ ಸ್ಫೂರ್ತಿ ಆಯ್ತಾರೆ. ಎಷ್ಟೋ ಜನ ಸ್ಫೂರ್ತಿಗೊಂಡು ಅವರು ಅಷ್ಟೇ ಏನಾದ್ರು ಒಂದು ಸಾಧನೆ ಮಾಡಬೇಕನ್ನೋ ಒಂದು ನಿಟ್ಟಿನಲ್ಲಿ ಹೋಗ್ತಾರೆ. ಇವಾಗ ಹಂಗಾಗ್ತಿಲ್ಲ, ಬರೀ ದುಡ್ಡು. ಆ ದುಡ್ಡಿಗೋಸ್ಕರ ಏನೇನೋ ಮಾಡಿಬಿಡ್ತಾರೆ. ಅರ್ಥ ಆಯ್ತಾ? ಪ್ರವಾಸಿ ತಾಣಗಳನ್ನೇ ನೀವು ಗಮನಿಸ್ಬೋದು. ಅಲ್ಲಿ ಇಷ್ಟು ಜನ ನೀರಲ್ಲಿ ಮುಳುಗಿ ಸತ್ತೋದ್ರು, ಇಲ್ಲಿ ಅಷ್ಟು ಜನ ಸತ್ತೋರು, ಈಗ ರೀಸೆಂಟಾಗಿ ತಾಯಿ ಮಗು ತೀರೋದ್ರು. ಅದೆಲ್ಲ ಗಮನಿಸಿದಾಗ ದಯವಿಟ್ಟು ಪ್ರವಾಸಿ ತಾಣ ನೈಸರ್ಗಿಕವಾದ ಸ್ಥಳಗಳನ್ನು ನೀವು ಅಭಿವೃದ್ಧಿ ಪಡಿಸೋದ್ರ ಬದಲು ಇಂತಹ ಒಬ್ಬರು ಸಾಧಕರ ಮನೆಗಳನ್ನು ಒಂದು ಮ್ಯೂಸಿಯಂ ಮಾಡೋದ್ರ ಥರ ಮಾಡಿ ಏನೋ ಒಂದು ಅಭಿವೃದ್ಧಿ ಪಡಿಸಿ ಅಂತ ಈ ಒಂದು ಸನ್ನಿಧಿಯ ಈ ಒಂದು ಸ್ಥಳದ ಒಂದು ಮಹಿಮೆ ಮಹತ್ವ ಮತ್ತು ಈ ಒಂದು ಸಾಧಕರ ಒಂದು ನಿವಾಸದ ವಿಡಿಯೋ ವೀಕ್ಷಣೆಯನ್ನು ಎಲ್ಲರಿಗೂ ಅರ್ಪಣೆ ಮಾಡ್ತಾಯಿದ್ದೀನಿ ಕಣ್ರಪ್ಪ. ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ, ಈ ವಿಡಿಯೋನ ಏನು ಒಂದು ಮೆಚ್ಚುಗೆ ನೀಡುವುದರ ಮೂಲಕ ಒಂದು ಕಮೆಂಟ್ ಹಾಕ್ಬಿಟ್ಟು ಶೇರ್ ಮಾಡಿ. ಅದರಲ್ಲೂ ವಿಶೇಷವಾಗಿ ನಮ್ಮ ಸಾಹಸಸಿಂಹ ಅಭಿನಯ ಬರ್ಗವ ಡಾಕ್ಟರ್ ವಿಷ್ಣುವರ್ಧನ್ ರವರ ಅಭಿಮಾನಿಗಳು ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸರ್ಕಾರದ ಮಟ್ಟದಲ್ಲಿ ತಲುಪಿಸಿ.
ಸರ್ಕಾರದ ಮಟ್ಟದಲ್ಲಿ ಮಾಡ್ಲಿ ಸರ್ಕಾರ. ಹೌದು ಹೌದು ಸ್ವಾಮಿ ನೋಡಿ ಗೋಪಿಕಾ ಅಂತ ಒಂದು ಹೆಸರಿದೆ. ನೀವು ನೋಡ್ಬೋದು ಮೈಸೂರು ರಾಮಾನುಜರ್ ಅಷ್ಟೇ. ಹಾ 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 ಗೋಪಿಕಾ ಪರ್ಫ್ಯೂಮ್ರಿ ವರ್ಕ್ಸ್ ಹೌದು ಹೌದು. ಮನೆ ಓ ಅಲ್ಲಿರೋ ಮನೆ. ರಾಮಾನುಜರ್ ಅವರದೇ. ಹೌದೌದು ಖಂಡಿತ ಖಂಡಿತ ಖಂಡಿತ. ಅಗರಬತ್ತಿ ವ್ಯಾಪಾರಿಗಳವರು. ಹೌದು ಅನ್ನಿ ಹೌದು ನೋಡಿ. ಹಾಂ ಸೊ ಈ ರೀತಿಯ ವಾಸ್ತವ ಪುಟ್ಟಣ್ಣ ಕಣಗಾಲ್ ಅವರ ನಿವಾಸದ ವಾಸ್ತವವನ್ನು ನೋಡ್ಬೋದು. ಕಳೆದ ಎಷ್ಟು ದಿನ ಆಯಿತು ಇವರು ವಿಜಯಣ್ಣ ಬಂದು? ಅವರು ಒಂದು 15 ಆಗಿರುತ್ತೆ ಸರ್. 15 ದಿವಸ ನೋಡಿ. ಕಳೆದ 15 ದಿನಗಳಲ್ಲಿ ದುನಿಯಾ ವಿಜಯಣ್ಣವರು ಇಲ್ಲಿಗೆ ಬಂದು ಇಲ್ಲಿನ ವಾಸ್ತವವನ್ನೆಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಅವರು ಸಹ ಈ ಸ್ಥಳವನ್ನು ಅಭಿವೃದ್ಧಿ ಪಡಿಸ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರಿಗೆ ಅವನು ಮನವಿ ಸಲ್ಲಿಸ್ತೀನಿ ಅಂತ ಹೇಳ್ಬಿಟ್ಟು ಈ ಊರಿನ ಜನತೆಗೆ ಒಂದು ಭರವಸೆ ಕೊಟ್ಟೋಗಿದ್ದಾರೆ. ಸೊ ದಯವಿಟ್ಟು ಸಂಬಂಧಪಟ್ಟಂತಹ ಎಲ್ಲರೂ ಏನು ಈ ಒಂದು ಕ್ಷೇತ್ರ ಏನಿದೆ, ಈ ಒಂದು ಸ್ಥಳ ಏನಿದೆ, ಈ ಒಂದು ಸಾಧಕರ ಮನೆ ಏನಿದೆ, ಈ ಒಂದು ಮನೆಯನ್ನು ಒಂದು ಮ್ಯೂಸಿಯಂ ಥರ ಮಾಡಿ ಏನು ಒಂದು ಪ್ರವಾಸಿ ತಾಣವಾಗಿ ನಿರ್ಮಿಸಿ ಅಂತ ಈ ಒಂದು ಸಂದೇಶವನ್ನು ನೀಡ್ತೀನಿ. ಸೊ ಅವರ ಒಂದು ಫೋಟೋಗಳು ದಿಕ್ಕಾಫಲ ಬಿದ್ದಿದೆ, ಅದನ್ನೆಲ್ಲ ನೋಡ್ರೆ ಹೊಟ್ಟೆ ಉರಿತದೆ. ಸೊ ಇದಕ್ಕೆ ಯಾರೂ ಆಸ್ಪದ ನೀಡಲ್ವ, ಯಾತಕ್ಕೂ ಗಮನ ಹರಿಸಲ್ವಲ್ಲಪ್ಪ. ಎಂತೆಂಥ ಸಿನಿಮಾಗಳು ಕೊಟ್ಟಿದ್ದಾರೆ ಗುರುವೇ. ಎಂತೆಂಥ ಅದ್ಭುತವಾದ ಸಿನಿಮಾಗಳು, ಎಂತಹ ಮನರಂಜನೆಯ ಸಿನಿಮಾಗಳು. ಅದರಲ್ಲಿ ವಿಷ್ಣುವರ್ಧನ್ ಅಂತಹ ಒಬ್ಬ ದೈವ ಮಾನವನ ಸೃಷ್ಟಿಸಿದಂತಹ ಒಂದು ಪ್ರಖ್ಯಾತಿಯನ್ನು ನಾವು ಏನು ಪುಟ್ಟಣ್ಣ ಕಣಗಾಲ್ ಅವರ ಹತ್ರ ನಾವು ಕಾಣ್ಬೋದು. ಮಹಾನ್ ನಿರ್ದೇಶಕರು. ಇವರ ಒಂದು ಏಳಿಗೆ, ಇವರ ಒಂದು ಹೆಗ್ಗಳಿಕೆ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ನಮ್ಮ ಮಾನ್ಯ ಸರ್ಕಾರ ಯಾವ ರೀತಿ ಒಂದು ಗೌರವವನ್ನು ನೀಡಿದೆ ಅಂತಕ್ಕಂಥದ್ದನ್ನ ನೀವು ಗಮನಿಸ್ಬೋದು ಬಂಧುಗಳೇ. ಇಲ್ಲಿ ಬಂದೆ ನೋಡಿದೆ, ಒಂದು ಕಡೆ ಸಾಧಕರ ಮನೆ ಅಂತ ಸಂತೋಷ ಆಯಿತು, ಇನ್ನೊಂದು ಕಡೆ ಏನಪ್ಪ ಈ ಸಾಧಕರ ಮನೆಗೆ ನಮ್ಮ ಸರ್ಕಾರಗಳು ಕೊಟ್ಟರೆ ಗೌರವ ಯಾವ ರೀತಿ ಇದೆ ಅಂತ ಬೇಜಾರು ಆಯಿತು. ದಯವಿಟ್ಟು ಇದನ್ನೆಲ್ಲ ಗಮನಿಸಿ ಏನು ಅಧಿಕಾರ ಇರ್ತಕ್ಕಂಥವ್ರು ಈ ಕ್ಷೇತ್ರದ ಈ ಒಂದು ಸ್ಥಳದ ಅಭಿವೃದ್ಧಿಯನ್ನು ಮಾಡಿ ಅಂತ ಒಂದು ಮನವಿಯನ್ನು ಮಾಡ್ಕೊಳ್ತೀನಿ. ನೋಡಿ ನಮ್ಮ ಕ್ಯಾಮ್ರಾದಲ್ಲೆಲ್ಲ ಇದೇನೋ ಅಂತಾರಲ್ಲ ಸ್ವಾಮಿ, ಇದೇನೋ ಅಂತಾರಲ್ಲ ಇದು ಸೆಣಬೆ ಅಂತ ಸೆಲ್ಬೆ ಇಲ್ಲ, ನಾವು ಏನೋ ಬೇರೆ ಕರಿತೀವಿ ಅದಕ್ಕೆ, ಈ ಏನೋ ಅಂತ ಕರಿತೀವಿ. ಈ ಎಣಿತದಲ್ಲ ಅದು ಜೇಡ್ರ ಬಲೆ ಸಿಕ್ಕಾಕೊಂಡ್ಬಿಟ್ಟಿದೆ. ಆ ರೀತಿ ಆಗಿದೆ ಮನೆಯ ಒಂದು ವ್ಯವಸ್ಥೆ. ಸೊ ದಯವಿಟ್ಟು ಮತ್ತೊಮ್ಮೆ ಮಗದೊಮ್ಮೆ ಪುಟ್ಟಣ್ಣ ಕಣಗಾಲ್ ಅವರ ನಿವಾಸಕ್ಕೆ ಪ್ರತಿಯೊಬ್ಬರು ಬಂದು ನೋಡ್ಕೊಂಡೋಗಿ. ವಿಶೇಷವಾಗಿ ಈಗ ಪಿರಿಯಾಪಟ್ಟಣದಿಂದ ಮಾರ್ಗದರ್ಶನ ನೀಡಿರ್ತೀನಿ, ಹಾಗೆ ಕುಶಾಲನಗರದಿಂದನೂ ಸಹ ಬರ್ಬೋದು. ಇಷ್ಟು ಹೇಳ್ತಾ ಈ ವಿಡಿಯೋನ ಎಲ್ಲ ಚಿತ್ರ ಪ್ರೇಮಿಗಳಿಗೆ, ಸಿನಿಮಾ ಪ್ರೇಮಿಗಳಿಗೆ ಅರ್ಪಣೆ ಮಾಡ್ತಾಯಿದ್ದೀನಿ. ವೀಕ್ಷಣೆ ಮಾಡಿ ಪುಟ್ಟಣ್ಣ ಕಣಗಾಲ್ ಅವರ ನಿವಾಸ. ಸೊ ಇಲ್ಲೇ ಕೂತ್ಕೊಂಡು ಪಾಪ ಅವರು ಇಲ್ಲೇ ಎಲ್ಲರೂ ಅನ್ಯೂನ್ಯವಾಗಿ ಮಾತನಾಡಿಸ್ತಿದ್ರು ಅಂತ ನಮ್ಮ ಹಿರಿಯರು ಅಣ್ಣವ್ರು ಹೇಳ್ತಾ ಇದ್ದಾರೆ. ಸೊ ಇಷ್ಟಿದೆ, ಹೆಚ್ಚಿನ ಮಾಹಿತಿಯನ್ನು ಪಡಿತೀನಿ, ದಯವಿಟ್ಟು ನಿರೀಕ್ಷೆ ನೋಡಿ. ಹಾಗೆ ನಮ್ಮ ಮಂಜು ಅವರು ನಮಗೆ ಇಲ್ಲಿಗೆ ಪುಟ್ಟಣ್ಣ ಕಣಗಾಲ್ ಅವರ ನಿವಾಸ ಇದೆ ಬನ್ನಿ ಅಂದ್ಬಿಟ್ಟು ಆಹ್ವಾನ ನೀಡ್ತಾರೆ. ಹಾಗೆ ಅವರ ಸ್ನೇಹಿತರು ಪ್ರಭಾಕರ್ ಅವರು ಸಹ ಬಂದಿರ್ತಾರೆ. ಸೊ ಈ ಒಂದು ಕಣಗಾಲ್ ಗ್ರಾಮ ಮತ್ತು ಪುಟ್ಟಣ್ಣ ಕಣಗಾಲ್ ಅವರ ನಿವಾಸವನ್ನು ಕುರಿತು ಅವರು ಒಂದೆರಡು ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಹೇಳಿ ಬ್ರದರು. ನನ್ನ ಹೆಸರು ಪ್ರಭಾಕರ್ ಅಂತೇಳಿ ಕಣಗಾಲ್ ಗ್ರಾಮದಲ್ಲಿ ವಾಸವಾಗಿರ್ತೇವೆ. ಕಣಗಾಲ್ ಗ್ರಾಮ ಅಂತಂದರೆ ಪ್ರಖ್ಯಾತವಾಗಿರೋದು ಕಣಗಾಲ್ ಅಂತ ಗುರುತಿಸೋದೇ ಪುಟ್ಟಣ್ಣ ಅವರಿಂದ. ಅಷ್ಟು ಒಂದು ಹೆಸರು ಮಾಡಿರ್ತಕ್ಕಂಥ ಒಬ್ಬ ಚಿತ್ರನಟ ಬ್ರಹ್ಮ ಅಂತ ಹೇಳೋಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಸೊ ಅಂಥ ನಿವಾಸ ಇವತ್ತು ದುರಸ್ತಿ ಪಾಳು ಬಿದ್ದು ಒಂದು ಗೋಡೆಗಳು ಬಿಟ್ಟರೆ ಬೇರೆ ಏನಿಲ್ಲ ಅನ್ನೋ ಮಟ್ಟದಲ್ಲಿ ಶಿಥಿಲೀಕರಣ ಆಗಿದೆ. ಇದನ್ನು ಒಂದು ಮ್ಯೂಸಿಯಂ ಮಾಡಬೇಕು ಅಂತ ನಮ್ಮ ಕಣಗಾಲ್ ಗ್ರಾಮದವರಾಗಲಿ ಅಕ್ಕಪಕ್ಕ ಊರಿನವರಾಗಲಿ ಒಂದು ಮನವಿನ ತುಂಬ ಸರಿ ಸಂಬಂಧಪಟ್ಟ ರಾಜಕಾರಣಿಗಳಿಗೆಲ್ಲ ತಲುಪಿಸಿದ್ದಾರೆ. ಕಾರಣ ಏನಪ್ಪ ಅಂದರೆ ಇಷ್ಟೇ, ಇಂಥ ಪ್ರಖ್ಯಾತಿಯನ್ನು ಗಳಿಸ್ತಕ್ಕಂಥ ಡೈರೆಕ್ಟ್ರು ಇಂಥವ್ರನ್ನು ನೋಡಿ ಇನ್ನು ಮುಂದೆ ಬರ್ತಕ್ಕಂಥ ಬೆಳೆಯುವಂಥವರು ಮುಂದೆ ಬರಬೇಕು. ಆ ನಿಟ್ಟಿನಲ್ಲಿ ಒಂದು ಇದನ್ನು ಮ್ಯೂಸಿಯಂ ಮಾಡಬೇಕು ಅನ್ನೋದು ಕಣಗಾಲ ಜನತೆ ಒತ್ತಾಯ. ಹಾಗಾಗಿ ಸಂಬಂಧಪಟ್ಟ ರಾಜಕಾರಣಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಮುಂದಿನ ದಿನಗಳಲ್ಲಾದರೂ ಇದನ್ನು ಒಂದು ಮ್ಯೂಸಿಯಂ ಆಗಿ ಪರಿವರ್ತನೆ ಮಾಡಬೇಕು ಅನ್ನೋದೇ ಕಣಗಾಲ್ ಗ್ರಾಮದ ಜನರ ಆಶಯ.
ಯಾಕೆಂದರೆ ಮುಂದೆ ಬರ್ತಕ್ಕಂಥ ಯುವ ಪೀಳಿಗೆಗಳಿಗೆ ಈ ಹಾದಿನಲ್ಲಿ ಸಿನಿಮಾ ಚಿತ್ರಕಲೆಯಲ್ಲಿ ಬರ್ತಕ್ಕಂಥ ಯುವ ಪೀಳಿಗೆಗಳಿಗೆ ಒಂದು ಮಾರ್ಗದರ್ಶನವಾಗಿರಬೇಕು ಪುಟ್ಟಣ್ಣನವರು. ಆ ನಿಟ್ಟಿನಲ್ಲಿ ಹಲವಾರು ಇವ್ರ ಬಗ್ಗೆ ಇವರು ಪ್ರೋತ್ಸಾಹದಾಯಿಗಳಾಗಿರಬೇಕು ಮುಂದೆ. ಆ ನಿಟ್ಟಿನಲ್ಲಿ ಒಂದು ಮ್ಯೂಸಿಯಂ ಆಗಿ ಪರಿವರ್ತನೆ ಮಾಡಿ ಮುಂಬರುವ ಕಲಾವಿದರಿಗೆ ಅನುವು ಮಾಡಿಕೊಡ್ಬೇಕು. ಯಾಕೆಂದರೆ ಹಲವಾರು ಜನಗಳು ಬೆಳೆಸಿದ್ದಾರೆ, ವಿಷ್ಣುವರ್ಧನ್ ಆಗಲಿ, ಶ್ರೀನಾಥ್ ಆಗಲಿ, ವಿಷ್ಣುವರ್ಧನ್ ಆಗಲಿ, ಇವು ಸಂಬಂಧಪಟ್ಟವ್ರು ಯಾರೇ ಇದಕ್ಕೊಂಚೂರು ಸಹಾಯ ಮಾಡ್ಕೊಂಡು ಮುಂದೆ ಇದನ್ನೊಂದು ಒಳ್ಳೆಯ ರೀತಿಯಲ್ಲಿ ಬೆಳೆಸಬೇಕು ಅನ್ನೋದೇ ನಮ್ಮ ಆಶಯ. ಆಮೇಲೆ ಬ್ರದರ್ ಇನ್ನೊಂದು ಏನು ಗೊತ್ತಾ, ಈಗ ತುಂಬ ಜನ ಬರ್ತಾರಂತೆ, ಬರೋದು ಈಗ ವಿಡಿಯೋ ಮಾಡ್ಕೊಳ್ಳೋದು. ಹೌದು, ಎಲ್ಲರೂ ಬರ್ತಾರೆ. ಈಗ ಯೂಟ್ಯೂಬರ್ ಕರೆದ್ರೆ ತುಂಬ ಜನ ಯೂಟ್ಯೂಬ್ ಅಯ್ಯೋ ಬಂದಿದ್ದಾರಪ್ಪ ಮಾಡ್ಕೊಂಡು ಹೋಗ್ತಾರೆ, ಅದರಿಂದ ಉಪಯೋಗ ಏನಿಲ್ಲ ಅಂತ ಹೇಳಿ ಹೋಗ್ತಾರೆ. ಸೊ ಆ ನಿಟ್ಟಲ್ಲಿ ಆಗಬಾರ್ದು. ಸಂಬಂಧಪಟ್ಟವರು ಇದ್ರ ಬಗ್ಗೆ ಸೂಕ್ತವಾಗಿ ಕ್ರಮ ಕೈಗೊಂಡು ಒಂದು ಮ್ಯೂಸಿಯಂ ಮಾಡಲಿಕ್ಕೆ ಅನುವು ಮಾಡ್ಕೊಡ್ಬೇಕು ಅನ್ನೋದು ಕೇಳ್ಕೊತೀವಿ. ತುಂಬಾ ಬೇಜಾರಾಗುತ್ತೆ ಇಂಥ ಸ್ಥಳದಲ್ಲಿ ಪುಟ್ಟಣ್ಣನವ್ರು ಜನಿಸಿ ಈ ಮಟ್ಟಕ್ಕೆ ಆಗಿದೆಯಲ್ಲ, ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ. ಇವ್ರು ಹೇಳಂಗೆ ಒಂದು ಮ್ಯೂಸಿಯಂ ಮಾಡಿ ಒಂದು 4 ಜನ ಬಂದವ್ರಿಗೆ ಒಂದು ಪ್ರವಾಸಿಗ ತಾಣವಾಗಿ ನಿರ್ಮಿಸ್ಬೇಕು ಅಂತ ಕೇಳ್ಕೊಳ್ತೀವಿ ನಾವು. ಆಮೇಲೆ ಈಗ ಬಂದಿರೋರಲ್ಲಿ ಯಾರಾದ್ರೂ ರಾಜಕಾರಣಿಗಳು ವಿಸಿಟ್ ಆಗಿದ್ದಾರೆ ಬ್ರದರ್? ಯಾರು ಬಂದಿಲ್ಲ ಸರ್ ಅವರು. ಮೊನ್ನೆ ಇದೊಂದು 15 ಕಲಾವಿದರುಗಳು ಬರ್ತಾ ಇದ್ದಾರೆ. ಕೆಲವೊಂದು ಸರಿ ಬರ್ತಾರೆ, ಕೆಲವೊಂದು ಸರಿ ಬರಲ್ಲ. ದುನಿಯಾ ಈಗ ಲಾಸ್ಟ್ ಟೈಮ್ ಒಂದು 15 days ಬ್ಯಾಕಲ್ಲಿ ದುನಿಯಾ ವಿಜಯ್ ಅವರು ಬಂದಿದ್ರು. ಸೊ ಮನೆಯೆಲ್ಲ ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದಾರೆ. ಅವರು ಅದೇ ಬಂದು ಯಾವುದೋ ಕಾರ್ಯನಿಮಿತ್ತ ಬಂದಿರ್ತಾರೆ, ಹಾಗೆ ನೋಡ್ಕೊಂಡು ಹೋಗ್ತಾರೆ ಅಷ್ಟು ಹೊರತು ಬೇರೆ ಯಾವುದೇ ರೀತಿ ಒಂದು ಇದನ್ನು ಮಾಡಿಲ್ಲ ಇನ್ನೂ. ಒಂದು ವ್ಯವಸ್ಥಿತವಾದ ಚಾಲನೆ ಒಂದು ಖಂಡಿತ ನನಗೆ ದುನಿಯಾ ವಿಜಯಣ್ಣನ ಮೇಲೆ ನಂಬಿಕೆ ಇದೆ. ನೋಡೋಣ ಸರ್ಕಾರದ ಮುಂದೆ ಒಂದು ಮನವಿ ಆಗ್ತಾರೆ ಅಂತ ನಾನು ಖಂಡಿತವಾಗ್ಲೂ ಅನ್ಕೋತೀನಿ. ಸೊ ಬಂಧುಗಳೇ ನೋಡಿ, ಸಾರ್ವಜನಿಕರ ಒಂದು ಹೇಳಿಕೆ ಇದಾಗಿರ್ತದೆ. ಸೊ ದಯವಿಟ್ಟು ಏನು ಪುಟ್ಟಣ್ಣ ಕಣಗಲವರ ಈ ಒಂದು ನಿವಾಸದ ಒಂದು ವೀಕ್ಷಣೆಯನ್ನು ಪಡೆಯುತ್ತಾ ದಯಮಾಡಿ ಈ ಒಂದು ಸ್ಥಳ ಈ ಕಣಗಲ್ ಗ್ರಾಮದಲ್ಲಿರ್ತಕ್ಕಂಥ ಈ ಒಂದು ನಿವಾಸದ ಒಂದು ಏಳಿಗೆಯನ್ನು ಮಾಡಿಕೊಡಿ ಅಂತ ಒಂದು ಮನವಿಯನ್ನು ಹಾಕಾಳ್ತೀನಿ ಕಣ್ರಪ್ಪ. ಅದು ಸರ್ ಈಗ